ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿನ್ಪು ವ್ಲಾಗ್ಸ್. ಇದು ಸಂಡೇ ದಿನದ ವ್ಲಾಗ್ ಆಗಿರುತ್ತೆ. ಸಂಡೇ ಆಗಿರೋದ್ರಿಂದ ಆ್ಯಸ್ ಯೂಶುವಲ್ ಸ್ವಲ್ಪ ನಿಧಾನಕ್ಕೆ ಎದ್ದಿದ್ದು. ಎದ್ದೋಳು ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಸೊ ಬೆಡ್ಶೀಟ್ ಎಲ್ಲ ಕ್ಲೀನ್ ಮರ್ಚಿಟ್ಟು ಹಾಗೆ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಮನೆಯ ಕಸ ಎಲ್ಲ ಗುಡಿಸಿ ನೆಕ್ಸ್ಟು ಕಿಚನಿಗೆ ಬಂದೆ. ಒಂಚೂರು ಡೀಪ್ ಕ್ಲೀನ್ ಮಾಡೋಣ ಅಂತ. ಅಮ್ಮ ಡೈಲಿ ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ಅವತ್ತಿನ ದಿನದ್ದು ಹಾಗೆ ಬಿಟ್ಟು ಹೋಗಿರ್ತಾರೆ. ನಾವು ಸ್ವಲ್ಪ ಮನೇಲಿ ಫ್ರೀಯಾಗಿರ್ತೀವಲ್ಲ, ಸೊ ಹಂಗೆ ಬಿಟ್ಟು ಹೋಗಿರು, ನಾನು ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳಿರ್ತೀನಿ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಇವತ್ತು ಡಿಸೆಂಬರ್ 21 ಪೋಲಿಯೋ ಲಸಿಕೆ ಹಾಕ್ಸಿದಂಥ ದಿನ ಇತ್ತು. ಸೊ ಅಮ್ಮ ಸ್ಕೂಲಿಂದ ಮೆಸೇಜ್ ಮಾಡಿದರು, ಪೋಲಿಯೋ ಹಾಕ್ತಾಯಿದ್ದೀವಿ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ ಅಂತ. ಸೊ ಅಮ್ಮ ನಾನು ಬೆಳಗ್ಗೆನೇ ಸ್ವಲ್ಪ ಬೇಗನೆ ರೆಡಿ ಮಾಡಿಸಿ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಕೂಲ್ ಹತ್ರ ಹೋಗ್ತಾ ಹೋಗ್ತಾ ಅವಳಿಗೆ ಭಯ ಸ್ಟಾರ್ಟ್ ಆಗಿಬಿಡ್ತು. ಹೆಂಗಿರುತ್ತೆ ಅಕ್ಕ, ಏನು ಪೋಲಿಯೋ ಡ್ರಾಪ್ಸ್ ಅಂತ ಕೇಳ್ತಾ ಇದ್ಲು. ಹೆಂಗಿತ್ತು? ಡ್ರಾಪ್ಸ್ ಹಾಕ್ಸ್ಕೊಂಡ್ಮೇಲೆ ಬಾಯಿ ಕಹಿ ಆಗುತ್ತೆ ಅಂತ ಇದನ್ನ ಇಸ್ಕೊಂಡಿದ್ದಾಳೆ. ಟ್ಯಾಕ್ಸ್ ಹಾಕೊಂಡು ಬಂದಿದ್ದಾಳೆ ನೋಡಿ ಇವಳು. ಏನಿದೆ ಅದರಲ್ಲಿ? ಓಹೋ, ಲೆಟ್ಸ್ ಅಸೆಂಬಲ್ ಗೈಸ್. ಕಿಂಡರ್ ಜಾಯಲ್ಲಿ ಈ ಥರ ಇದೇನೋ ಪೆನ್ಸಿಲ್ ಹೋಲ್ಡರ್ ಥರ ಅಂತ, ಸುಮ್ಮನೆ ಪೆನ್ಸಿಲ್ ಮೇಲೆ ಹಾಕ್ಕೊಂಡು ಇಟ್ಕೊಳ್ಳೋದಷ್ಟೇ. ಈ ರೀತಿ ಸಿಕ್ಕಿತ್ತು, ಒಂದೇನೋ ಪೋಕಿಮ್ಯಾನ್ ಥರ ಇತ್ತು ಅದು. ಇಷ್ಟಕ್ಕೆ 50 ರೂಪಾಯಿ. ಇದು ಅಷ್ಟೇ, ಮುಗೀತು. 50 ರೂಪಾಯಿ. ಅಮ್ಮಗೆ ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕಿಸ್ಕೊಂಡು ಬಂದಮೇಲೆ ಒಂಚೂರು ಕಾಫಿ ಮಾಡಿ ಕುಡಿದು ಇವಾಗ ದೋಸೆಗೆ ಹಾಕಿದ್ರು ಅಮ್ಮ. ನೋಡಿ ಹಾಕಿಟ್ಟಿದ್ದಾರೆ. ಚಟ್ನಿ ಏನು ಮಾಡಿರಲಿಲ್ಲ. ಸೊ ಇವತ್ತೊಂದು ಡಿಫ್ರೆಂಟಾಗಿ ಚಟ್ನಿ ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ಈ ಚಟ್ನಿನ ಮಾಡೋದಕ್ಕೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಕಡಾಯಿ ಬಿಸಿ ಆಗಿದೆ. ಸೊ ಒಂದು 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಸೊ ಇದು ಹಾಕೊಂಡಿದ ಮೇಲೆ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಉದ್ದಿನ ಬೇಳೆನೂ ಸಹ ಹಾಕೊಬೋದು. ಮತ್ತು ಇದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲನೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಕಡಲೆ ಬೀಜ ಹಾಗೆ ಕಡಲೆಬೇಳೆ ಎರಡೂ ಕಲರ್ ಚೇಂಜ್ ಆಗಿದೆ ಆ್ಯಂಡ್ ಕಡಲೆ ಬೀಜ ಚಿಟಪಟ ಅಂತ ಸಿಡಿತಾ ಇದೆ. ಸೊ ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ, ನಾವು ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ನಾನು 1 ಫುಲ್ ಈರುಳ್ಳಿ, ದೊಡ್ಡ ಈರುಳ್ಳಿನೇ 1 ಈರುಳ್ಳಿ ತೊಗೊಂಡಿದ್ದೀನಿ. ಸೊ 1 ಈರುಳ್ಳಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಕಟ್ ಮಾಡಿರೋವಂಥ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಸೊ ಒಂದು ಪುಟಾಣಿ 3 ಹುಳಿ ಟೊಮೊಟೊ ತೊಗೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಖಾರಕ್ಕೆ ಅಂತ ನಾನು ಒಂದು 5 ರಿಂದ 6 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಕಲರ್ಗೆ ಬೇಕಿದ್ರೆ ಬ್ಯಾಡಗೆ ಮೆಣಸಿನ್ಕಾಯಿನೂ ಹಾಕೋಬೋದು. ಹಾಗೆ 2 ಸ್ಪೂನು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸು ಹಾಕಿದ ಮೇಲೆ ಟೊಮೊಟೊ ಸಾಫ್ಟ್ ಆಗೋ ತನಕನೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಕ್ಲೋಸ್ ಮಾಡಿ ಫ್ರೈ ಮಾಡ್ಕೋಬೇಡಿ, ಟೊಮೊಟೊ ನೀರು ಬಿಟ್ಕೊಂಡ್ಬಿಡುತ್ತೆ, ಆವಾಗ ಚಟ್ನಿ ರುಚಿನೇ ಚೇಂಜ್ ಆಗಿಬಿಡುತ್ತೆ. ಸೊ ಈ ರೀತಿ ಓಪನ್ ಆಗಿನೇ ಮೀಡಿಯಮ್ ಫ್ಲೇಮಲ್ಲೇ ಟೊಮೊಟೊ ನೀಟಾಗಿ ಸಾಫ್ಟ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಇದಕ್ಕೆ ಹುಣಸೆಹಣ್ಣು ಬೇಕಿದ್ರೆ ಸೇರಿಸ್ಕೋಬೋದು. ನಾನು ಹುಳಿ ಟೊಮೆಟೊನೇ ಹಾಕ್ಕೊಂಡಿರೋದ್ರಿಂದ ಹುಣಸೆಹಣ್ಣೇನು ಸೇರಿಸ್ತಾ ಇಲ್ಲ. ನೀವು ಬೇಕಿದ್ರೆ ಅದನ್ನು ಸೇರಿಸ್ಕೊಬೋದು, ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೀವು ನೋಡ್ತಾ ಇರ್ಬೋದು, ಟೊಮೊಟೊ ನೀಟಾಗಿ ಸಾಫ್ಟ್ ಆಗಿದೆ. ಈಗ ನಾವು ಗ್ಯಾಸ್ನ ಆಫ್ ಮಾಡಿ ಇನ್ನೇನು ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಉರಿಬೇಕಾದ್ರೆ ಹಾಕ್ಕೊಂಡ್ರೆ ಅಷ್ಟು ಫ್ಲೇವರ್ ಕೊಡಲ್ಲ. ಸೊ ಇವಾಗ ಇದನ್ನೆಲ್ಲ ಗ್ಯಾಸ್ನ ಆಫ್ ಮಾಡಿ ಹುರ್ಗಡ್ಲೆನ ಮಿಕ್ಸ್ ಮಾಡಿ ಇದನ್ನು ನಾವು ಚೆನ್ನಾಗಿ ಹಾರಕ್ಕೆ ಬಿಡಬೇಕು. ಬಿಸಿ ಇದ್ದಾಗಲೇ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರೋಲ್ಲ ಚಟ್ನಿದು. ಸೊ ಇದನ್ನೆಲ್ಲ ನೀಟಾಗಿ ಹಾರಕ್ಕೆ ಬಿಡ್ಕೋಬೇಕು. ಬೇಕಿದ್ರೆ ಇದನ್ನು ನೀವು ಬೇರೆ ಬೌಲಿಗೆ ಹಾಕಿ ಸಪ್ರೇಟಾಗಿ ತೆಗೆದಿಟ್ರೆ ಬೇಗನೆ ಹಾರುತ್ತೆ. ಇವಾಗ ನೋಡಿ, ಇದು ಚೆನ್ನಾಗಿ ಹಾರಿದೆ. ಸೊ ಇವಾಗ ಈ ಹಂತದಲ್ಲಿ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಸೊ ಮುಂಚೆನೇ ಹಾಕಿದ್ರೆ ಚೆನ್ನಾಗಿ ಬೇಯ್ತಿತ್ತು, ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮಮ್ಮ ನೋಡಿ, ಉಪ್ಪಿನದು 2 ಜಾಡಿ ಇಡೋ ಜಾಗದಲ್ಲಿ ಈ ಥರ ಒಂದು ಪೀಠ ಇಟ್ಟು ಅದಕ್ಕೂ ಪೂಜೆ ಮಾಡ್ತಾರೆ ನಮ್ಮಮ್ಮ. ಉಪ್ಪು ಲಕ್ಷ್ಮಿ ಸಂಕೇತ. ಸೊ ಇದು ಯಾವ ರೀತಿ ಇಟ್ಟಿದ್ದಾರೆ ಫುಲ್ ಡೀಟೇಲ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಇದನ್ನು ಇನ್ನೊಂದ್ಸಲ ಇಡ್ತಾರಲ್ಲ, ಪ್ರತಿ ತಿಂಗ್ಳಿಗೆ ಒಂದ್ಸಲ ಈ ಥರ ಚೇಂಜ್ ಮಾಡ್ತಾರಮ್ಮ. ಸೊ ಅವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇವಾಗ ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡರಲ್ಲಿ ರುಬ್ಕೊಳ್ಳೋಣ.
ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಜಾಸ್ತಿ ನೀರು ಆ್ಯಡ್ ಮಾಡ್ಕೊಂಬೇಡಿ. ನೋಡಿಕೊಂಡು, ಇದು ತೀರಾ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ, ತೀರಾ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ಆಗಿ ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ರೆಡಿಯಾಗಿದೆ. ಗಮ್ ಅಂತ ಇದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಮಿಸ್ ಮಾಡಿದೆ, ಟ್ರೈ ಮಾಡಿ ಆಯಿತಾ. ಡಿಫ್ರೆಂಟಾಗಿ ದೋಸೆಗೆ ಆ್ಯಂಡ್ ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಆ್ಯಂಡ್ ಬೆಂಗಳೂರಿಗೆ ಇವಾಗಿರೋ ವೆದರಿಗೆ, ಚಳಿಗೆ ಖಾರವಾಗಿ ಏನಾದರೂ ತಿನ್ನಬೇಕು, ಬಾಯಿ ಕೆಟ್ಟೋಗಿದ್ರೆ ಅನ್ನೋದ್ರೆ ಸಕ್ಕತ್ತಾಗಿರುತ್ತೆ ಚಟ್ನಿ. ಮಿಸ್ ಮಾಡಿದೆ, ಟ್ರೈ ಮಾಡಿ. ಸೊ ಇವಾಗ ನಾನು ದೋಸೆ ಮಾಡ್ಕೊತಾ ಇದ್ದೀನಿ. ನೋಡಿ ಗೈಸ್, ಒಂಚೂರೂ ದೋಸೆ ಕಿತ್ತೋಗಲ್ಲ, ಅಷ್ಟು ಕನ್ಸಿಸ್ಟೆಂಟಾಗಿ ನಮ್ಮ ದೋಸೆ ಹಿಟ್ಟನ್ನ ಮಾಡ್ತಾರೆ. ಬೇಕಿದ್ರೆ ಕಮೆಂಟ್ ಮಾಡಿ ದೋಸೆ ಹಿಟ್ಟನ್ನ ಹೆಂಗೆ ಮಾಡೋದು ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ದೋಸೆ. ಸೊ ಈ ರೀತಿ ರೆಡಿ ಆಯಿತು. ಚಟ್ನಿ ಮಾತ್ರ ಸೂಪರಾಗಿದೆ. ಮಿಸ್ ಮಾಡಿದೆ, ಟ್ರೈ ಮಾಡಿ. ಅಮ್ಮಗೆ ಇವಾಗ ಮಿಕ್ಕಿ ಮೌಸ್ ದೋಸೆ ಮಾಡಿಬಿಟ್ಟು ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ತಿನ್ನು, ಹೆಂಗಿದೆ ಹೇಳು. ಆಗಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಈ ಫ್ರೀ ಏರ್ಸ್ ಬಿಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಟಿಫನ್ ಮುಗಿಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಮಾಡೋಣ ಅಂತೇಳಿ ತರಕಾರಿನೆಲ್ಲನೂ ಸೈಡಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. ತರಕಾರಿ ಎಲ್ಲನೂ ನೀಟಾಗಿ ಇವಾಗ ತುರ್ಕೊಳ್ಳೋಣ. ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ನಾನು ಒಂದು 4 ರಿಂದ 5 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಬೀಟ್ರೂಟು ಮತ್ತು ಒಂದು 5 ರಿಂದ 6 ಬೆಟ್ಟದ ನೆಲ್ಲಿಕಾಯಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಅರಿಶಿನ ಹಾಗೆ ಒಂಚೂರು ಶುಂಠಿ ಹಾಕ್ತೀನಿ. ಸೊ ಇದ್ರೆಲ್ಲಾದ್ರೂ ಬೆನಿಫಿಟ್ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಇದನ್ನು 1 ತಿಂಗ್ಳಿಗೆ ಒಂದ್ಸಲ ಈ ರೀತಿ ಮಾಡಿಟ್ಕೊಂಬಿಟ್ರೆ ನಾನು ವರ್ಕ್ ಮಾಡೋದ್ರಿಂದ ಬೆಳಗ್ಗೆ ಬಿಸಿನೀರಿಗೆ 1 ಕ್ಯೂಬ್ಸ್ ಹಾಕ್ಕೊಂಡು ಕುಡಿದು ತೊಗೋಬೋದು. ಇನ್ನೊಂದು 3 ಮಂತ್ಸಲ್ಲಿ ಯಾರಿಗಾದ್ರೂ ಮದುವೆ ಇದೆ ಅಂದರೆ ಅವರು ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಇದು ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೋದು ಅಥವಾ ನಮ್ಮ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದಕ್ಕಾಗಿರ್ಬೋದು, ತುಂಬಾ ಯೂಸ್ಫುಲ್ ಇದೆ. ಸೊ ಡೈಲಿ ಬೇಕಿದ್ರೂ ಮಾಡ್ಕೊಂಡು ಕುಡಿತೀನಿ ಅಂದರೆ ಕುಡಿಬೋದು, ತುಂಬಾ ಒಳ್ಳೆಯದು. ಈ ಫೈಬರ್ಸ್ ಎಲ್ಲನೂ ಫ್ರೆಶ್ ಆಗಿ ಹಂಗೆ ಸಿಗುತ್ತೆ. ಇಲ್ಲ ಈ ಥರ ನಂತರ ವರ್ಕ್ ಮಾಡ್ಕೊಳ್ಳೋರು ಅಂದರೆ ವೀಕ್ಲಿ ಒನ್ಸ್ ಅಥವಾ 2 ವಾರಕ್ಕೊಂದ್ಸಲ ಈ ರೀತಿ ಮಾಡಿಟ್ಕೊಂಡ್ರೆ ಅರ್ಲಿ ಮಾರ್ನಿಂಗ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಸೊ ಇವಾಗ ಇದನ್ನೆಲ್ಲನೂ ನೀಟಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು. ಸೊ ಇದಕ್ಕೆ ಒಂಚೂರು ಅರಿಶಿನ ಹಾಕಿ ಆಗಲೇ ರುಬ್ಬಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಇವಾಗ ನಾನು ಒಂದು 3 ನಿಂಬೆಹಣ್ಣನ್ನು ಈ ರೀತಿ ಹಿಂಡಿ ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಬೇಕಾದ್ರೇ ಹಾಕಿದ್ರೆ ಚಿಪ್ಪೆ ಸಮೇತ ಒಂಥರ ಕಹಿ ಬಂದುಬಿಡುತ್ತೆ. ಸೊ ಸಪ್ರೇಟಾಗಿ ತೆಗೆದು ನಾನು ಅದನ್ನು ಹಿಂಡಿ ಇವಾಗ ರಸ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಇದನ್ನು ಬೇಕಿದ್ರೆ ನಾವು ಸೋಸ್ಕೋಬೋದು. ಬಟ್ ನಾನು ಇದ್ರ ಫೈಬರ್ ಎಲ್ಲ ಹೋಗಬಾರ್ದು, ನಮ್ಗೆ ಹಂಗೆ ಫುಲ್ ಫೈಬರ್ ಸಿಕ್ಕರೆ ತುಂಬಾ ಒಳ್ಳೆ ಬೆನಿಫಿಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಆ ಫೈಬರ್ ಸಮೇತನೇ ಇದನ್ನು ಹಂಗೆ ಉಳಿಸ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಇವಾಗ ಐಸಿಂಗ್ ಟ್ಯೂಬ್ ಬರುತ್ತೆ, ಐಸಿಂಗ್ ಟ್ರೇ ಬರುತ್ತಲ್ಲ, ಸೊ ಅದರಲ್ಲೇ ಒಂದೊಂದು ಈ ರೀತಿ ಹಾಕ್ಕೊಂಡು ಇದನ್ನು ಫಿಲ್ ಮಾಡ್ಕೊತೀನಿ. ಈ ರೀತಿ ಎಲ್ಲ ಫಿಲ್ ಮಾಡಿದ್ದೀನಿ. ತುಂಬಾ ಮಾಡ್ಕೊಂಡಿದ್ದೀನಿ ನಾನು, ಬಿಕಾಸ್ ನಾನು ಒಂದು 15 ಡೇಸಿಗೆ ಮಾಡ್ಕೊತೀನಿ. ಸೊ ಈ ರೀತಿ ಐಸ್ ಕ್ರೀಮ್ ಕ್ಯಾಂಡಿದು ಬರುತ್ತಲ್ಲ, ಸೊ ಇದ್ರೊಳಗೂ ಫಿಲ್ ಮಾಡಿ ಇದನ್ನು ಐಸ್ ಮಾಡಿ ಫ್ರೀಸ್ ಮಾಡಿ ಇಡೋದು. ಸಖತ್ ಟೇಸ್ಟಿ ಆಗಿರುವಂಥ ಒಂದು ಹೆಲ್ತಿ ಡ್ರಿಂಕ್ ಇದು, ಡಿಟಾಕ್ಸ್ ಡ್ರಿಂಕು. ಮಿಸ್ ಮಾಡದೆ ಟ್ರೈ ಮಾಡಿ. ಕ್ಲಿಯರ್ ಸ್ಕಿನ್ ಆಗಿರ್ಬೋದು, ನಿಮ್ಮ ಓವರಾಲ್ ಬಾಡಿ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಇವಾಗ ಡಿಟಾಕ್ಸ್ ಡ್ರಿಂಕ್ ಮಾಡಿ ಮಧ್ಯಾಹ್ನ ಅಮ್ಮ ಬಂದರು. ಸೊ ಅಮ್ಮಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಅವರು ನನ್ನ ವ್ಲಾಗ್ ನೋಡಿಲ್ಲ ಅಂತ ನೋಡಿ ನನ್ನ ವ್ಲಾಗ್ನೇ ನೋಡಿಕೊಂಡು ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ.
ಅಮ್ಮ ಬಂದಿದ್ದಾರೆ, ಟಿಫನ್ ಮಾಡ್ತಾವ್ರೆ. ಹೂ ತಂದಿದ್ರು, ಅಜ್ಜಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅವರೆಕಾಯಿ ತಂದಿದ್ದಾರೆ. ಅವರೆಕಾಯಿ ಎಲ್ಲ ಸುಲಿದು ಇವತ್ತಿನ ಸಂಡೇನ ಈ ರೀತಿ ಸ್ವಲ್ಪ ಕಳಿಬೇಕು. ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಒಂದಷ್ಟು ಎಡಿಟಿಂಗ್ ವರ್ಕ್ ಇತ್ತು, ಎಲ್ಲನೂ ಮುಗಿಸ್ಕೊಂಡು ಹಾಗೆ ಒಂಚೂರು ರೆಸ್ಟ್ ಮಾಡಿಕೊಂಡು ಒಂಚೂರು ಆಚೆ ಎಲ್ಲ ಹೋಗಿ ಬರೋದಿತ್ತು, ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿತ್ತು, ತೊಗೊಂಡು ಬಂದು ಆಮೇಲೆ ಬಂದು ಡೈರಿ ನೋಡಿದ್ರೆ ಕ್ರಿಸ್ಮಸ್ ಟ್ರೀ ಮಾಡಬೇಕು ಅಂತ ಕ್ರಾಫ್ಟ್ ಕೊಟ್ಟಿದ್ದಾರೆ ಸ್ಕೂಲಲ್ಲಿ. ಸೊ ಇದು ಹೆಂಗೋ ಥ್ಯಾಂಕ್ ಗಾಡ್ ಆಲ್ರೆಡಿ ಆ ಮೆಟೀರಿಯಲ್ಸ್ ಎಲ್ಲ ಅವರೇ ಕೊಟ್ಟು ಕಳಿಸ್ಬಿಟ್ಟಿದ್ರು. ಸೊ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಒಂದಷ್ಟು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿ ಎಲ್ಲದರಲ್ಲೂ ಒಂಚೂರು ಚೂರು ಇನ್ಸ್ಪೈರ್ ಆಗಿ ಸೊ ಈ ಥರ ಒಂದು ಟ್ರೀನ ರೆಡಿ ಮಾಡಿದೆ. ಅಂದರೆ ಒಂದು ಹಳೆಯ ಬುಕ್ಕು ಬೈಂಡಿಂಗ್ ಇರುತ್ತಲ್ಲ, ಅದೊಂದು ಸ್ವಲ್ಪ ತಿಕ್ಕಿರುತ್ತೆ ಪೇಪರು, ಅದರಲ್ಲಿ ಕೋನ್ ಶೇಪ್ ಮಾಡಿಕೊಂಡು ಸ್ಟೆಪ್ಲರ್ ಹಾಕಿ ಮತ್ತು ಗ್ರೀನ್ ಪೇಪರ್ ಸ್ಕೂಲಿಂದಾನೇ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಸೊ ಅದನ್ನು ರೆಕ್ಟ್ಯಾಂಗಲ್ ಪೀಸಲ್ಲಿ ಕಟ್ ಮಾಡಿಕೊಂಡು ಅದ್ರದ್ದು ಆಫ್ ದಿ ಪೇಜ್ನ ಮಾತ್ರ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡ್ರೆ ಅದು ಟ್ರೀದು ಒಂದು ಬ್ರ್ಯಾಂಚಸ್ ಥರ ಬರುತ್ತೆ. ನೀವು ಕ್ರಿಸ್ಮಸ್ ಟ್ರೀ ನೋಡಿದಿರಲ್ಲ ಆ ಥರ. ಸೊ ನಂದು ಏರ್ ಸ್ಟಿಕ್ ಇತ್ತಲ್ಲ ಅದರಲ್ಲೇನೆ ಒಂಚೂರು ಹಿಂಗೆ ರೌಂಡ್ ಶೇಪ್ ಥರ ಮಾಡ್ಕೊತಾ ಇದ್ದೀನಿ ನೋಡ್ದಂಗೆ. ಸೊ ಅದನ್ನೇ ಲೇಯರ್ ಬೈ ಲೇಯರು ನೀಟಾಗಿ ಗಮ್ ಹಾಕ್ಕೊಂಡು ಅಂಟಿಸ್ಕೊಂಡೆ. ಹಾಗೆ ಆ ಸ್ಟಿಕ್ಕರ್ ಎಲ್ಲನೂ ಸ್ಕೂಲಲ್ಲೇ ಕೊಟ್ಟಿದ್ರು. ಮತ್ತು ಮೇಲೆ ಒಂಚೂರು ಸ್ಟಾರ್ ಥರ ಒಂದು ಪಿಂಕ್ ಕಲರ್ ಪೇಪರಲ್ಲಿ ಮಾಡಿ ಹಾಕಿದೆ. ಸೊ ಈ ಥರ ರೆಡಿಯಾಗಿತ್ತು ನೋಡಿ. ನಾನು ಕಷ್ಟಪಟ್ಟು ಮಾಡ್ತಾಯಿದ್ದೆ, ಇವಳು ಹಿಂಗೆ ಮಲಗಿದ್ದಾಳೆ ಅಂತ ಸುಮ್ಮನೆ ರೇಗಿಸ್ತಾ ಇದ್ದೆ. ಪಾಪ ಅವಳು ಹೋಮ್ವರ್ಕ್ ಎಲ್ಲ ಮಾಡಿ ಕೂತ್ಕೊಂಡು ಇವಾಗ ಫೋನ್ ನೋಡ್ತಾ ಇದ್ದಾಳೆ ಅಷ್ಟೇ. ಸೊ ಈ ರೀತಿ ಟ್ರೀನ ರೆಡಿ ಮಾಡಿದೆ. ಟ್ರೀಗೆ ಕೆಳಗೆ ಒಂದು ಬೇಸ್ಮೆಂಟ್ ಥರ ಬೇಕಲ್ಲ, ಸೊ ಅದಕ್ಕೂ ಅದೇ ಪೇಪರ್ನೇ ಯೂಸ್ ಮಾಡಿಕೊಂಡು ನೀಟಾಗಿ ಒಂದು ರೋಲ್ ಮಾಡಿ ಅದ್ರ ಮೇಲೆ ಗ್ರೀನ್ ಪೇಪರ್ ಎಲ್ಲ ಅಂಟಿಸಿ ಕೆಳಗೆ ಒಂದು ಇಷ್ಟಾಗಲ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿ ಅದಕ್ಕೆ ಪಿನ್ ಮಾಡಿದ್ದೀನಿ. ಸೊ ಫೈನಲಿ ಹೆಂಗೋ ಒಂದು ಕ್ರಿಸ್ಮಸ್ ಟ್ರೀ ಅಂತೂ ರೆಡಿ ಮಾಡಿದೆ. ನನಗಂತೂ ಸ್ವಲ್ಪ ಭಯನೇ ಆಗೋಗಿತ್ತು, ಏನಪ್ಪ ಏನಾದರೂ ಒಂದು ಕೊಡ್ತಾನೆ ಇರ್ತಾರೆ ಗೈಸ್ ಇವರು ಸ್ಕೂಲ್ಗಳಲ್ಲಿ ಕ್ರಾಫ್ಟ್ ಅಂತ. ಸೊ ಅದನ್ನು ಮುಗಿಸಿ ಅದು ಮುಗಿಸೋಷ್ಟರಲ್ಲೇ ಒಂದು 10:30 ಆಗೋಗಿತ್ತು. ಹೂವು ಇನ್ನೂ ಇತ್ತು ನಾನು ಕಟ್ಟೋದು, ನಾಳೆ ಸೋಮವಾರ ಸ್ವಲ್ಪ ಜಾಸ್ತಿ ಹೂ ಕಟ್ಟಬೇಕಲ್ಲ. ಸೊ ಮತ್ತು ಹೂ ಕಟ್ಟಿ ಮಲಗೋಷ್ಟರಲ್ಲೇ 11:30 ಆಗೋಯಿತು. ಸಂಡೇ ಅಂತ ಹೇಳೋದಷ್ಟೇ, ಹಿಂಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಇಲ್ಲಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್.